ಟಿವಿಗೆ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ 12ನೇ ಸ್ಪರ್ಧಿಯಾಗಿ ಗೋಲ್ಡ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ. ಮೈ ಮೇಲೆ ಕೋಟಿ ರೂಪಾಯಿ ಮೌಲ್ಯದ ಬಂಗಾರ ಧರಿಸುವ ಗೋಲ್ಡ್ ಸುರೇಶ್ ಯಾರು, ಇವರ ಕುಟುಂಬದ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಮೂಲಕ ರಾತ್ರೋರಾತ್ರಿ ಫೇಮಸ್ ಆಗಿರುವವರು ಗೋಲ್ಡ್ ಸುರೇಶ್. ಮೈ ಮೇಲೆ ಕಮ್ಮಿ ಅಂದರೂ 1.5 ಇಂದ 2 ಕೋಟಿ ರೂಪಾಯಿ ಮೌಲ್ಯದ 2 ರಿಂದ 3 ಕೆಜಿ ಬಂಗಾರ ಧರಿಸಿರುವ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯೊಳಗೆ 12ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ಬೆಳಗಾವಿಯ ಕಡುಬಡ ರೈತನ ಮಗ ಅಂದರೆ ನೀವೆಲ್ಲರೂ ನಂಬಲೇಬೇಕು. ಉತ್ತರ ಕರ್ನಾಟಕ ಮೂಲದವರು ಗೋಲ್ಡ್ ಸುರೇಶ್. ಬೆಳಗಾವಿ ಜಿಲ್ಲೆಯ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ಇವರ ತಂದೆ ರೈತ. ಬಾಲ್ಯದಲ್ಲಿ ಅತೀವ ತುಂಟು ಸ್ವಭಾವ ಹೊಂದಿದ್ದ ಸುರೇಶ್ ಅವರನ್ನ ಹಾಸ್ಟೆಲ್ಗೆ ಹಾಕಬೇಕು ಅಂತ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರಂತೆ. ಆದರೆ ಸುರೇಶ್ ಹೆಚ್ಚು ಓದಲಿಲ್ಲ. ಅವರು ಓದಿರುವುದು 10ನೇ ಕ್ಲಾಸ್ ಅಷ್ಟೇ. ವೀಕ್ಷಕರೇ, ಗೋಲ್ಡ್ ಸುರೇಶ್ಗೆ ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಒಬ್ಬರು ಅವಮಾನವನ್ನ ಮಾಡಿದ್ದಾರಂತೆ. ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿ ಶ್ರೀಮಂತನಾಗಿ ಬೆಳೆದರಂತೆ ಗೋಲ್ಡ್ ಸುರೇಶ್. ಉತ್ತರ ಕರ್ನಾಟಕದವರಿಗೆ ನಾನು ಒಳ್ಳೆಯ ಉದಾಹರಣೆ ಆಗಬೇಕು. ನಾನು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿದ್ದೇನೆ. ಇಂದು ಕೋಟಿಗಟ್ಟಲೆ ಕಾರುಗಳನ್ನ ಇಟ್ಟಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಗೋಲ್ಡ್ ಸುರೇಶ್. ಮೈ ಮೇಲೆ ಸದ್ಯ 2 ಕೋಟಿ ರೂಪಾಯಿ ಮೌಲ್ಯದ 2 ರಿಂದ 3 ಕೆಜಿ ಚಿನ್ನದ ಒಡವೆ ಧರಿಸುವ ಗೋಲ್ಡ್ ಸುರೇಶ್ ಅವರಿಗೆ ಮುಂದಿನ ವರ್ಷ ಗೋಲ್ಡ್ ಶರ್ಟ್ ಮಾಡಿಸಿಕೊಳ್ಳಬೇಕು ಎಂಬ ಆಸೆ ಇದೆಯಂತೆ. ಆ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡುವ ಉದ್ದೇಶವನ್ನ ಹೊಂದಿದ್ದಾರೆ. ಕಡುಬಡ ರೈತನ ಮಗನಾಗಿ ಹುಟ್ಟಿದವರು ಸುರೇಶ್. ಇವರು ನಮ್ಮ ಬಳಿ ಇರುವ ಜಮೀನನ್ನೇ ನೋಡಿಕೊಂಡು ಹೋಗು ಅಂತ ಅಪ್ಪ ಹೇಳಿದರಂತೆ. ಆದರೆ ಸಾಧಿಸಬೇಕು ಎಂಬ ಛಲ ಹೊಂದಿದ್ದೇನೆ. ನಾನೀಗ ಸಿವಿಲ್ ಕಾಂಟ್ರಾಕ್ಟರ್. ಸಾಮಾನ್ಯ ಕಡುಬಡ ರೈತನ ಮಗ ಈ ಮಟ್ಟಕ್ಕೆ ಬೆಳೆಯಬಹುದು ಅಂತ ನಾನು ತೋರಿಸಿಕೊಟ್ಟಿದ್ದೇನೆ. ಅದಕ್ಕಾಗಿ ನಾನು ಬಿಗ್ ಬಾಸ್ ಗೆಲ್ಲಲೇಬೇಕು ಎಂದಿದ್ದಾರೆ ಗೋಲ್ಡ್ ಸುರೇಶ್. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಡವೆ ಧರಿಸಿಕೊಂಡು ಓಡಾಡುವ ಗೋಲ್ಡ್ ಸುರೇಶ್ ಸೆಕ್ಯೂರಿಟಿ ಸಲುವಾಗಿ 5-6 ಜನ ಬಾಡಿಗಾರ್ಡ್ಸ್, ಗನ್ ಮ್ಯಾನ್ ಗಳನ್ನ ಹೊಂದಿದ್ದಾರೆ. ಅವರುಗಳನ್ನೆಲ್ಲ ನೋಡಿ ಕಿಚ್ಚ ಸುದೀಪ್ ಅವರೇ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ರು. ಅಂದ ಹಾಗೆ ಗೋಲ್ಡ್ ಸುರೇಶ್ ಅವರ ಪತ್ನಿಗೆ ಚಿನ್ನದ ಬಗ್ಗೆ, ಕಾರುಗಳ ಬಗ್ಗೆ ಅಷ್ಟೊಂದು ಕ್ರೇಜ್ ಇಲ್ಲ. ವೀಕ್ಷಕರೇ, ರಾಜ ರಾಣಿ ಗ್ರ್ಯಾಂಡ್ ಫಿನಾಲೆಯ ವೇಳೆ ಗೋಲ್ಡ್ ಸುರೇಶ್ ಅವರನ್ನ ರಿವೀಲ್ ಮಾಡಲಾಗಿತ್ತು. ಇವರು ಸ್ವರ್ಗಕ್ಕೆ ಹೋಗಬೇಕು ಅಥವಾ ನರಕಕ್ಕೆ ಹೋಗಬೇಕು ಅಂತ ವೀಕ್ಷಕರೇ ಡಿಸೈಡ್ ಮಾಡಿ ವೋಟ್ ಅನ್ನ ಮಾಡಬೇಕಿತ್ತು. ನೀಡಲಾದ 15 ನಿಮಿಷಗಳ ಕಾಲಾವಕಾಶದಲ್ಲಿ 1,30,30,000ಕ್ಕೂ ಅಧಿಕ ಮತಗಳನ್ನ ಗಳಿಸಿದ ಗೋಲ್ಡ್ ಸುರೇಶ್ ಅವರಿಗೆ ನರಕ ಪ್ರಾಪ್ತಿಯಾಗಿದೆ. ವೀಕ್ಷಕರು ಗೋಲ್ಡ್ ಸುರೇಶ್ ಅವರನ್ನ ನರಕಕ್ಕೆ ಕಳಿಸಿದ್ದಾರೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಅನ್ನ ಗೆದ್ದು ಬರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.